ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ 56ನೇ ಸಭೆ ದೆಹಲಿಯಲ್ಲಿ ಎಸ್.ಕೆ. ಹಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ಜಲಾನಯನ ಪ್ರದೇಶದ ಮಳೆ ಹವಾಮಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಾಧಿಕಾರ ನೀಡಿದ್ದ ಆದೇಶದ ಅನುಷ್ಠಾನದ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಅಂದ್ರೆ ಈಗಾಗಲೇ ಪ್ರಾಧಿಕಾರ ಒಂದು ಆದೇಶವನ್ನು ಹೊರಡಿಸಿತ್ತು, ಕರ್ನಾಟಕ ಪಾಲನೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಪರಿಶೀಲನೆ ಆಗಲಿದೆ. ತನ್ನ ಪಾಲಿನ ನೀರು ಬಿಡುವಂತೆ ತಮಿಳುನಾಡು ಈ ಸಭೆಯಲ್ಲಿ ಪಟ್ಟು ಹಿಡಿದಿದೆ. ತನ್ನ ಪಾಲನ ಕೇಳ್ತಾ ಇದೆ. ಪಾಲು ಕೇಳೋಕೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀರೇ ಸರಿಯಾಗಿಲ್ಲ. ಕಾವೇರಿ ನೀರು ಹಂಚಿಕೆ ಒಪ್ಪಂದದಂತೆ ತನ್ನ ಪಾಲಿನ ನೀರನ್ನ ಪ್ರಮಾಣಾನುಸಾರವಾಗಿ ಬಿಡುಗಡೆ ಮಾಡುವಂತೆ ಕರ್ನಾಟಕದ ಮೇಲೆ ತಮಿಳುನಾಡು ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ಇತ್ತ ಕರ್ನಾಟಕ ಕೂಡ ತನ್ನ ವಾದವನ್ನು ಸಮರ್ಥವಾಗಿ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಸಭೆ ಈಗಾಗಲೇ ಆರಂಭ ಆಗಿದೆ. ಈ ಸಭೆಯಲ್ಲಿ ತಮಿಳುನಾಡು ಕಡೆಯವರು, ಕರ್ನಾಟಕದ ಕಡೆಯವರು ಎರಡೂ ಕಡೆಯವರು ವಾದ ಪ್ರತಿವಾದವನ್ನ ಮಾಡೇ ಮಾಡ್ತಾರೆ. ಬಟ್ ಇಲ್ಲಿ ತಮಿಳುನಾಡಿನವರು ನಿಯಮದ ಅನುಸಾರವಾಗಿ ನಮ್ಮ ಪಾಲಿಗೆ ಎಷ್ಟು ನೀವು ನೀರು ಬಿಡಬೇಕು ಅದನ್ನ ಬಿಡಲೇಬೇಕು ಅಂತ. ಬಟ್ ಅಸಲಿಗೆ ಇಲ್ಲಿ ಕಬಿನಿ ಇರ್ಬೋದು, ಕೆಆರ್ಎಸ್ ಇರ್ಬೋದು, ಈ ಭಾಗದಲ್ಲಿ ನೀರೇ ಇಲ್ಲ, ಮಳೆ ಆಗ್ತಿಲ್ಲ ಕರ್ನಾಟಕದಲ್ಲಿ. ಅವರು ಕೇಳ್ತಿರುವಂಥದ್ದು ವ್ಯವಸಾಯಕ್ಕಾಗಿ ನೀರು. ಬಟ್ ಇಲ್ಲಿ ಕರ್ನಾಟಕದಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. CWMA, CWRC ಎರಡೂ ಕಡೆಯವರು ಕೂಡ ಈ ಒಂದು ಪರಿಸ್ಥಿತಿಯನ್ನ ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ, ವ್ಯವಸಾಯಕ್ಕೆ ನೀರು ಬಿಡಿಯಲಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ ಈ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಧಿವೇಶನ ಅಂತ್ಯ ಆಯಿತು, ಈಗ ಸಂಪುಟ ಸರ್ಜರಿ ಏನಾದರೂ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಸಮಾಧಾನ ತಣಿಸೋಕೆ ಸಂಪುಟಕ್ಕೆ ಸರ್ಜರಿನ ಹಾಗಾದ್ರೆ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ದೆಹಲಿ ಭೇಟಿ, ನಾಳೆ ಸಿಎಂ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಭೇಟಿಯ ಉದ್ದೇಶ ಏನು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ನಾಳೆ ದೆಹಲಿಗೆ ಹೋಗ್ತಾ ಇರೋದು 2 ರಿಂದ 3 ಹಿರಿಯ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಹಾಗಾದ್ರೆ ಯಾರು ಇನ್ ಯಾರು ಔಟ್, ಹೇಗಿದೆ ಲೆಕ್ಕಾಚಾರ? ಹಿರಿಯ ಶಾಸಕ ಕೃಷ್ಣಪ್ಪಗೆ ಮಂತ್ರಿಗಿರಿ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಸಚಿವ ಸ್ಥಾನಕ್ಕೆ ಕಾದು ಕುಳಿತಿರುವಂತಹ ಆಕಾಂಕ್ಷಿಗಳು ಒಂದು ರೀತಿ ಅವರಲ್ಲೂ ಕೂಡ ಹೋಪ್ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಈಗ ಹೋಪ್ಫುಲಿ ನಮಗೆ ನಾಳೆ DK ಶಿವಕುಮಾರ್ ಅವರು ಹೋಗಿ ನಮ್ಮ ಪರವಾಗಿ ಮಾತನಾಡಬಹುದು ಅಂತ. ಇಲ್ಲಿ ಮೇನ್ ಹೈಲೈಟ್ ಯಾರಪ್ಪ ಅಂತಂದ್ರೆ ಕೃಷ್ಣಪ್ಪ. ಅಂದ್ರೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯ್ತು ನೋಡಿ, ಆ ಡೇ 1 ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಪಟ್ಟು ಹಿಡದೆ ಕೂತಿದ್ದಾರೆ. ನನಗೆ ಏನಾದ್ರೂ ಪರವಾಗಿಲ್ಲ, ನನಗೆ ಸಚಿವ ಸ್ಥಾನವನ್ನು ನೀವು ಕೊಡಲೇಬೇಕು ಅಂತ ಹೇಳ್ಕೊಂಡು, ಹಾಗಾಗಿ ಒಂದು ಲೆಕ್ಕದಲ್ಲಿ ಆಲ್ಮೋಸ್ಟ್ 90% ಕೃಷ್ಣಪ್ಪಗೆ ಸಿಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ 2 ರಿಂದ 3 ಸಚಿವರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆಯಂತೆ ಈ ಬಾರಿಯ ಸಂಪುಟ ಸರ್ಜರಿಯಲ್ಲಿ. ಹಾಗಾದ್ರೆ ಆ 2 ರಿಂದ 3 ಸಚಿವರು ಯಾರಿರ್ತಾರೆ, ಯಾವ ಕಾರಣಕ್ಕೆ ಅವರಿಗೆ ಕೋಕ್ ಕೊಡಲಾಗುತ್ತೆ, ಯಾರನ್ನ ಆ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅಸಮಾಧಾನ ಅನ್ನುವಂಥದ್ದು ತಣ್ಣಗಾಗಲಿಲ್ಲ. ನಾಳೆ ದೆಹಲಿಗೆ ಹೋದ್ಮೇಲೆ ಎಲ್ಲ ನಿರ್ಧಾರ ಆಗಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ರೇ, ಈಗ ಸಂಪುಟ ಸರ್ಜರಿ ಹಾಕಿದ್ರೆ ಫಿಕ್ಸಾ? ನಾಳೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. 2 ರಿಂದ 3 ಸಚಿವರಿಗೆ ಕೋಕ್ ಅಂತ ಹೇಳಲಾಗ್ತಾ. ಹಾಗಾದ್ರೆ ಯಾರ್ ಇನ್ ಯಾರ್ ಔಟ್ ಇಲ್ಲಿ? ಧನುಶ್ರೀ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುರುವಾರ ನವದೆಹಲಿಗೆ ತೆರಳುತ್ತಿದ್ದಾರೆ. ನಾಳೆ ಹೋಗ್ಬೇಕಾಗಿತ್ತು, ದಿಢೀರ್ನೀಗ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಗುರುವಾರ ಬೆಳಿಗ್ಗೆ ನವದೆಹಲಿಗೆ ತೆರಳುತ್ತಿರತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಮುಖವಾಗಿ ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಗೆ ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಈಗಾಗಲೇ ಸಂಪುಟದಲ್ಲಿ ಖಾಲಿ ಇರತಕ್ಕಂಥ ಒಂದು ಸ್ಥಾನ, ಅದು ಮಹಿಳೆಗೆ ಮೀಸಲಿರ್ತಕ್ಕಂಥದ್ದು, ಮತ್ತು ನಾಗೇಂದ್ರ ಅವರ ರಾಜೀನಾಮೆಗೆ ಹೆಚ್ಚಿರ್ತಕ್ಕಂಥ ಒತ್ತಡ, ಈ ಎಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ವರಿಷ್ಠರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಗುರುವಾರ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾರನ್ನ ಭೇಟಿಯಾಗಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ನೇಮಕಾತಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆ ಹಾಗೂ ನಿರ್ದೇಶಕರು ಮತ್ತು ಸದಸ್ಯರ ಹುದ್ದೆ ಸಂಬಂಧಪಟ್ಟಕ್ಕೆ ಚರ್ಚೆಯನ್ನು ಮಾಡಲಿದ್ದಾರೆ. ಈಗಾಗಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕರ್ತರಿಗೆ ಮತ್ತು 2ನೇ ಹಂತದ ನಾಯಕರುಗಳಿಗೆ ನಿಗಮ ಮಂಡಳಿಗಳ ಅವಕಾಶವನ್ನು ಕೊಡಬೇಕು ಮತ್ತು ಶಾಸಕರಿಗೆ ಹೆಚ್ಚಿನ ಅವಕಾಶ ಕೊಡುವುದು ಬೇಡ. ಯಾಕಂತ ಹೇಳಿ ಶಾಸಕರು ಶಾಸಕರಾಗಿರ್ತಕ್ಕಂಥದ್ದು, ಹಾಗಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕಂತ ಹೇಳಿ ಈಗಾಗಲೇ AICC ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥ
ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈಗಾಗಲೇ ಯಾರನ್ನ ನೇಮಕ ಮಾಡಬೇಕು, ಎಷ್ಟು ಶಾಸಕರುಗಳಿಗೆ, ಎಷ್ಟು ವಿಧಾನ ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಮತ್ತು ಎರಡನೇ ಹಂತದ ನಾಯಕರಿಗೆ ಎಷ್ಟು ಕೊಡಬೇಕು ಮತ್ತು ನಿರ್ದೇಶಕರು ಮತ್ತು ಸದಸ್ಯರ ಹುದ್ದೆ ನೇಮಕಾತಿ ಸಂಬಂಧಪಟ್ಟಗೆ ಮಹತ್ವದ ಚರ್ಚೆಯನ್ನ ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. ನಂತರ ಈಗಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಈಗಾಗಲೇ ಮಾಜಿ ಹಾಲಿ ಶಾಸಕರಾಗಿರ್ತಕ್ಕಂಥ ವಿಜಯನಗರದ ಕೃಷ್ಣಪ್ಪ ಅವರು ಈಗಾಗಲೇ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಸೆಪ್ಟೆಂಬರ್ ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಮಂತ್ರಿ ಮಾಡೋ ವಿಚಾರ ಮತ್ತು ಖಾಲಿರ್ತಕ್ಕಂಥ ಒಂದು ಮಹಿಳಾ ಸ್ಥಾನವನ್ನು ಕೊಡುವ ವಿಚಾರ, ಈ ಎಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಲಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ನಾಳೆ ಆಲ್ಮೋಸ್ಟ್ ಉತ್ತರ ಸಿಗಲಿದೆ. ನಾಳೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ಖಾಲಿರುವಂತಹ ಸಚಿವ ಸ್ಥಾನದ ಭರ್ತಿ ಜೊತೆಗೆ ಈಗಾಗಲೇ 2 ರಿಂದ 3 ಹಿರಿಯ ಸಚಿವರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕ್ತಾರ ಅಥವಾ ಹಿರಿಯ ಅಸಮಾಧಾನಿತ ಶಾಸಕರಿಗೆ ಇಲ್ಲಿ ಮಣೆ ಹಾಕ್ತಾರ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಶಾಸಕ ಕೃಷ್ಣಪ್ಪಗೆ ಮಂತ್ರಿಗಿರಿ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ಮಹಿಳಾ ಮಂತ್ರಿ ಸ್ಥಾನ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ಇಲ್ಲಿ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅಂತ.